ತುಂಬ ಸಂತೋಷ ಅನಿಸುತ್ತೆ. ಮಹಿಳೆಯರನ್ನು ಎಷ್ಟಿದ್ದಾರೋ ಅಷ್ಟೇ ಇವತ್ತು ನನ್ನ ಅಣ್ಣ ತಮ್ಮಂದಿರನ್ನು ನಾನು ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದೆ. ಇಡೀ ರಾಜ್ಯಾದ್ಯಂತ 1,24,00,000 ಕುಟುಂಬಗಳಿಗೆ ಗೃಹಲಕ್ಷ್ಮಿಯ ಯೋಜನೆಯ ಲಾಭವನ್ನು ಕೊಡುವಂಥ, ನಿಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಒಂದು ಸದಾ ಅವಕಾಶ ನನಗೆ ಇವತ್ತು ದೊರಕಿದೆ. ಅದಕ್ಕೆ ನಾನು ತಮ್ಮೆಲ್ಲರಿಗೆ ಚಿರಋಣಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾನು ಕೆಲವೊಂದು ವಿಚಾರ ಸ್ಪಷ್ಟಪಡಿಸ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಅದು ಏನು ಅಂತಂದರೆ, ಯಾವಾಗ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಬರ್ತಾವೆ, ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ರೈತರ ಬಗ್ಗೆ, ಯುವಕರ ಬಗ್ಗೆ, ಸ್ಪೆಷಲಿ ಮಹಿಳೆಯರ ಬಗ್ಗೆ ಯೋಜನೆಗಳನ್ನು ರೂಪಿಸುವಂಥ ಸರ್ಕಾರಗಳು ಯಾವುದಾದ್ರೂ ಇದ್ದರೆ, 79 ವರ್ಷ ಆಯಿತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು. ಈ 79 ವರ್ಷದಲ್ಲಿ ಜನಸಾಮಾನ್ಯರ ಪರವಾದಂಥ ಚಿಂತನೆ ಇಟ್ಟುಕೊಂಡು ಯಾವುದಾದ್ರೂ ಸರ್ಕಾರಗಳು ಕಾರ್ಯವನ್ನು ಮಾಡ್ತವೆ ಅದು ಅಂತಂದರೆ ಹೆಮ್ಮೆಯಿಂದ ಹೇಳ್ತೀನಿ, ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು. ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಒಂದು ಹೊತ್ತು ತಿನ್ನಲಿಕ್ಕೆ, ಒಂದು ಹೊತ್ತು ಗಂಜಿಯನ್ನು ಕುಡಲಿಕ್ಕೆ ಇರದಂಥ ಪರಿಸ್ಥಿತಿಯಲ್ಲಿ ನಾವಿದ್ದಂಥ ಭಾರತ ದೇಶ ಕೇವಲ 79 ವರ್ಷದಲ್ಲಿ, ಇಲ್ಲಿ ನನ್ನ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರರಿದ್ದಾರೆ, ಅವರೆದುರುಗಡೆ ಧೈರ್ಯದಿಂದ ಹೇಳಲಿಕ್ಕೆ ಬಯಸ್ತೇನೆ, ಕೇವಲ 79 ವರ್ಷದಲ್ಲಿ ಇಡೀ ವಿಶ್ವ ಭಾರತವನ್ನು ಹೊಳ್ಳಿ ತಿರುಗಿ ನೋಡುವ ಹಾಗೆ ಮಾಡಿದ್ದು, ಆ ಶ್ರೇಯಸ್ಸು ಯಾರಿಗಾದರೂ ಸಿಗ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷ ಮಾಡಿದಂಥ ಈ ಯೋಜನೆಗಳಿಗೆ. ನಮ್ಮ DCM ಅವರೊಂದು ಮಾತನ್ನು ಯಾವಾಗಿದ್ರೂ ಹೇಳ್ತಾ ಇರ್ತಾರೆ, DK ಶಿವಕುಮಾರ್ ಅವರು, ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ, ಈ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ. ಯಾಕೆ ಅಂತಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಹುಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಬಂಧುಗಳೇ, ಅವತ್ತು ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿ, ಸಾಲ ಮೇಳ ಮಾಡಿ, ಬರೀ ಶ್ರೀಮಂತರ ಕೈಯಲ್ಲಿ, ಗೌಡರ ಕೈಯಲ್ಲಿ, ಸಾಹುಕಾರರ ಕೈಯಲ್ಲಿ ಹಣ ಬೇಡ, ಬಡವರ ಮನೆ ಬಾಗಿಲಿಗೂ ಕೂಡ ಹಣ ಹೋಗಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಶ್ರೀಮತಿ ದಿವಂಗತ ಇಂದಿರಾ ಗಾಂಧೀಜಿಯವರು, ಅದೇ ರೀತಿ ಇಲ್ಲಿಯ ಜನಾರ್ದನ್ ಪೂಜಾರಿಯವರು ಸಾಲ ಮೇಳ ಮಾಡಿ ಬಡವರ ಮನೆ ಬಾಗಿಲಿಗೆ ದುಡ್ಡನ್ನು ತೆಗೆದುಕೊಂಡು ಹೋದಂಥ ಒಂದು ಪುಣ್ಯದ ಕೆಲಸ ಮಾಡಿದರು. ಉಳುವವನೇ ಭೂಮಿಯ ಒಡೆಯ. ನೋಡಿ, ಇಂಥ ಡಿಸಿಷನ್ಗಳನ್ನ ತಗೊಳ್ಳೋಕ್ಕೆ ಧೈರ್ಯ ಬೇಕು. ಯಾರು ಹೊಲವನ್ನು ಉಳ್ತಾ ಇದ್ರು, ಪರಿಶ್ರಮ ಪಡ್ತಾ ಇದ್ರು, ಅಂಥವ್ರಿಗೇ ಜಮೀನನ್ನು ಕೊಟ್ಟಂಥ, ಆ ಯೋಜನೆಯನ್ನು ಕೊಟ್ಟಂಥ ಸರ್ಕಾರ ಯಾರ್ದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಈ ನಮ್ಮ ದೇಶದಲ್ಲಿ ಟೆಲಿಫೋನ್ಗಳಿರಲಿಲ್ಲ, ಟಿವಿಗಳಿರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ರೈಲ್ವೆ ವ್ಯವಸ್ಥೆ ಇರಲಿಲ್ಲ, ಬಸ್ಗಳಿರಲಿಲ್ಲ, ಏರೋಪ್ಲೇನ್ಗಳಿರಲಿಲ್ಲ. ಆದರೆ 79 ವರ್ಷದಲ್ಲಿ ದೇಶ ಯಾವ ಮಟ್ಟಿಗೆ ಬೆಳೆದಿದೆ ಅಂತಂದರೆ, ಇವತ್ತು ಒಂದು ಮನೆಯಲ್ಲಿ ಒಂದು ಫೋನಲ್ಲ, 10 ಮೊಬೈಲ್ಗಳನ್ನು ಇಟ್ಟುಕೊಂಡು, 2 ಟ್ಯಾಬ್ಗಳನ್ನು ಇಟ್ಟುಕೊಂಡು ಓಡಾಡುವಂಥ ಕಾಲ ಕೂಡ ಭಾರತ ದೇಶಕ್ಕೆ ಬಂದಿದೆ. ಅತ್ಯಂತ ಹೆಮ್ಮೆಯಿಂದ ನಾವು ಇವತ್ತು ಹೇಳಬೇಕು. ಇವತ್ತು ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕರು ಬಹಳಷ್ಟು ಜನ ಬಂದಿದ್ದಾರೆ. ನಮ್ಮ ಶ್ಯಾಮ್ಲಾ ಕೂಡ ಇಲ್ಲಿ ಇದ್ದಾರೆ. 50 ವರ್ಷದ ಸುವರ್ಣ ಮಹೋತ್ಸವವನ್ನು ಅಕ್ಟೋಬರ್ 2ನೇ ತಾರೀಕಿಗೆ ನಾವು ಆಚರಣೆ ಮಾಡಬೇಕು. ಯಾರು ಅಂಗನವಾಡಿಯನ್ನು ತಂದರು, ಯಾಕೆ ಅಂಗನವಾಡಿಗಳನ್ನು ಮಾಡಿದರು, ಯಾರಿಗೂ ಇತಿಹಾಸದ ಬಗ್ಗೆ ಗೊತ್ತೇ ಇಲ್ಲ. ಅಂಗನವಾಡಿಯ ತಂದಿಂತವರು ದಿವಂಗತ ಇಂದಿರಾ ಗಾಂಧೀಜಿಯವರು. ಇದೇ ಮೈಸೂರಿನಲ್ಲಿ ಟಿ ನರಸೀಪುರದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅಂಗನವಾಡಿಗಳನ್ನು ಪ್ರಾರಂಭ ಮಾಡಿದರು. ಯಾಕೆ ಅಂಗನವಾಡಿಗಳನ್ನ ಪ್ರಾರಂಭ ಮಾಡಿದರು? ಬಡವರಿಗೆ ಒಂದು ಹೊತ್ತಿನ ಊಟ ತಿನ್ನೋಕ್ಕೆ ಗತಿ ಇಲ್ಲ,
ತಂದೆ ತಾಯಿ ಹೊಲದಲ್ಲಿ ಕೂಲಿನಾಲಿ ಮಾಡ್ಕೊಂಡು ಬರಬೇಕಾದ್ರೆ ಮಕ್ಕಳನ್ನು ಆರೈಕೆ ಮಾಡಿ ಆ ಮಕ್ಕಳು ಆರೋಗ್ಯವಂತಾದಂಥ ಆಹಾರನ ತಗೊಂಡು ಸಮಾಜಕ್ಕೆ, ಈ ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು, ದಷ್ಟಪುಷ್ಟ ಆರೋಗ್ಯವಂತ ಪ್ರಜೆ ಆಗಬೇಕು ಅಂತ ಕನಸನ್ನು ಕಂಡಂಥವರು 50 ವರ್ಷದ ಹಿಂದೆ ಈ ದಿವಂಗತ ಇಂದಿರಾ ಗಾಂಧೀಜಿಯವರು. ಅದಕ್ಕೋಸ್ಕರ ಅಂಗನವಾಡಿಗಳನ್ನು ಮಾಡಿದರು. ಅಂಗನವಾಡಿಯ ಹಿಂದೆ ಒಂದು ಉದ್ದೇಶ ಇದೆ. ಸದೃಢ ಮಕ್ಕಳು, ಉತ್ತಮ ಆರೋಗ್ಯವಂತ ಮಕ್ಕಳು ನಮ್ಮ ಸಮಾಜದ, ದೇಶದ ಭವಿಷ್ಯ ಆಗಲಿ ಅಂತ ಹೇಳಿ. ಬಂಧುಗಳೇ, ವೈಜ್ಞಾನಿಕ ಕ್ರಾಂತಿಯನ್ನು ತೆಗೆದುಕೊಂಡು ಬಂದಂಥವ್ರು ರಾಜೀವ್ ಗಾಂಧಿಯವರು. ಮಹಿಳೆಯರಿಗೆ 33% ರಿಸರ್ವೇಷನ್ನ ಗ್ರಾಮ ಪಂಚಾಯಿತಿಗೆ ತಂದು ಕೊಟ್ಟಂಥದ್ದು ಇದೇ ಕಾಂಗ್ರೆಸ್ ಪಕ್ಷ. ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರು ದುಡಿಯುವ ಕೈಗೆ ದುಡಿಮೆ ಬೇಕು ಅಂತ ಉದ್ಯೋಗ ಖಾತ್ರಿ ಯೋಜನೆಯನ್ನು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಗ್ರಾಮ ಪಂಚಾಯಿತಿಗೆ ಇಷ್ಟು ಮರ್ಯಾದೆ ಬರಲಿಕ್ಕೆ ಯಾರಾದರೂ ಕಾರಣ ಅಂತಂದರೆ ಅದು ಉದ್ಯೋಗ ಖಾತ್ರಿ. ಆ ಯೋಜನೆ ತಂದಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ನಮ್ಮ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಬಡವರ ಬಗ್ಗೆ ಯೋಜನೆಗಳನ್ನು ರೂಪಿಸ್ತೀವಿ. ಆದರೆ ಬೇರೆಯವರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಬೇರೆಯವರ ಬಗ್ಗೆ ನಾನು ಆರೋಪನೂ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಕೆಲಸಗಳನ್ನು ಭಾಳಷ್ಟು ಹೆಮ್ಮೆಯಿಂದ ನಿಮ್ಮೆಲ್ಲರ ಎದುರುಗಡೆ ಇಡಲಿಕ್ಕೆ ಬಯಸ್ತೇನೆ. ನೋಟ್ ಬ್ಯಾನ್ ನೆನಪಿದೆಯಾ ಎಲ್ಲರಿಗೂ? ಏನು ನೆನಪಿಲ್ವಾ? ನೆನಪಿದೆಯಾ, ನೆನಪಿಲ್ವಾ? ನೋಟ್ ಬಂದಿ ಅಂತ ನಾವು ಹೇಳ್ತೀವಿ, ಯಾಕಂದರೆ ಅಲ್ಲಿ ಆ ಕಡೆ ಒಂದು ಸ್ವಲ್ಪ ನಮಗೆ ಹಿಂದಿ ಮರಾಠಿ ಬಹಳಷ್ಟು. ನೋಟ್ ಬ್ಯಾನ್, ಅಮಾನೀಕರಣ, ಏನದು ಎಂಥ ದುಡ್ಡು ಎಂಥದ್ದು ಅಂತ ಕನ್ನಡದಲ್ಲಿ ಏನು ಸ್ಪೆಸಿಫಿಕ್ ಆಗಿ ಹೇಳ್ತಾರಲ್ಲ ನೋಟ್ ಬ್ಯಾನ್ಗೆ? ಅಮಾನೀಕರಣ. ಆ ಸಂದರ್ಭದಲ್ಲಿ ಒಂದೊಂದು ಬೆಲೆಯು ಗಗನಕ್ಕೆ ಏರ್ತಾ ಇತ್ತು. ಪೆಟ್ರೋಲು, ಡೀಸೈಲು, ಅಡುಗೆ ಎಣ್ಣೆ, ಟ್ಯಾಬ್ಲೆಟು, ಒಂದು ತಲೆ ನುಯ್ತಾ ಇದೆ ಅಂತಂದರೆ ಒಂದು ಅಮೃತಾಂಜನು, BP ಗುಳಿಗೆ, ಶುಗರುಗಳಿಗೆ, ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಈ ಏನು ಹೇಳ್ತೀವಿ ನಾವು ಅಡುಗೆ ಎಣ್ಣೆ ಹಿಡ್ಕೊಂಡು ದೀಪ ಹಚ್ಚುವಂಥ ಎಣ್ಣೆ, ಕಡ್ಡಿ ಪೊಟ್ನ ಇಲ್ಲಿ ಹಚ್ತಾ ಇರುವಂಥ ಈ ಬಿಂದಿಗೂ ಕೂಡ GST ಕಟ್ಕೊಂಡು ಗಗನಕ್ಕೆ ಏರ್ತಾ ಇರುವಂಥ ಆ ನೋಟ್ ಬ್ಯಾನ್ ಮಾಡಿರೋದ್ರಿಂದ ಗಗನಕ್ಕೆ ಏರ್ತಾ ಇರುವಂಥ ಬೆಲೆ, ಅದರ ಜೊತೆಯಲ್ಲಿ ಕರೋನಾ ಮಹಾಮಾರಿ ನಮಗೆಲ್ಲ ಒಂಥರ ಬರಸಿಡಲು ಬಡ್ದ ಹಾಗೆ ಮಧ್ಯಮ ವರ್ಗದ ಜನರಿಗೆ, ರೈತರಿಗೆ, ಸ್ಪೆಷಲಿ ಮನೆಯನ್ನು ಮುಂದೆ ನಡೆಸ್ತಾ ಇರುವಂಥ ಮಹಿಳೆಯರಿಗೆ ಒಂದು ಬರಸಿಡಲನ್ನು ಬಡ್ದಿಯೋದಿಲ್ಲ. ಜನಸೇವಕರಾಗಿ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸಿ ಮನುಷ್ಯತ್ವದಿಂದ ಇವತ್ತು ಧರ್ಮದಿಂದ ಜನರ ಹತ್ರ ಹೋದರೆ ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, 3ನೇ ಬಾರಿ ಆದರೂ ಖಂಡಿತ ನಮ್ಮ ಕೈ ಅವ್ರು ಹಿಡದೇ ಹಿಡಿತಾರೆ ಅನ್ನೋದಕ್ಕೆ ನಾನೇ ಒಂದು ಉತ್ತಮವಾದಂಥ ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, 5 ಗ್ಯಾರಂಟಿಯನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ರಾಜ್ಯದಲ್ಲಿ ಸರ್ಕಾರ ಮಾಡಿ ಮೊದಲನೇ ಕ್ಯಾಬಿನೆಟ್ನಲ್ಲಿ ಬಂಧುಗಳೇ ನಾವು ಜಾಸ್ತಿ ಹೊತ್ತು ತೆಗೆದುಕೊಳ್ಳಲಿಲ್ಲ. ಮೊದಲನೇ ಕ್ಯಾಬಿನೆಟ್ನಲ್ಲಿ 5 ಗ್ಯಾರಂಟಿಗಳ ಅನುಷ್ಠಾನವನ್ನು ಘೋಷಣೆ ಮಾಡಿ ಸರ್ಕಾರ ಬಂದು 100 ದಿನದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಆ 5 ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬರೀ ನನ್ನ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ 222 ಕೋಟಿ ರೂಪಾಯಿ, ಅರ್ಥ ಮಾಡಿಕೊಳ್ಳಿ. ಇಡೀ ರಾಜ್ಯದಲ್ಲಿ 54,000 ಕೋಟಿ ರೂಪಾಯಿ ಒಂದು ವರ್ಷದ ಈ ಯೋಜನೆಗಳಿಗೆ ಬಜೆಟ್, ಈ ಗ್ಯಾರಂಟಿಗಳಿಗೆ ಬಜೆಟ್. ನನ್ನ ಕಾರ್ಕಳ ಕ್ಷೇತ್ರಕ್ಕೆ ಒಂದು ವರ್ಷದಲ್ಲಿ 222 ಕೋಟಿ ರೂಪಾಯಿ. ನಮ್ಮ ಶಾಸಕರು ಹೇಳ್ತಾರೆ, ಅಕ್ಕ ಮಳೆ ಜಾಸ್ತಿ ಆಗಿದೆ, ರೋಡ್ ಆಗಬೇಕು. ಹೌದು, ನನಗೂ ಅನ್ನಿಸ್ತೆ, ಈ ವರ್ಷ ಮಳೆ ಜಾಸ್ತಿ ಆಗಿದೆ, ರೋಡ್ ಆಗಬೇಕು. ರೋಡ್ಗೂ ಕೂಡ ಅನುದಾನ ಕೊಡೋದು.
ಈ ಯೋಜನೆಯಿಂದ ಅಭಿವೃದ್ಧಿಯಲ್ಲಿ ಹಿನ್ನಡೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಂತರೂ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಯೋಜನೆಯ ಜೊತೆಯಲ್ಲಿ ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿಗೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ರೋಡ್ ಮಾಡಬಹುದು, ಬ್ರಿಡ್ಜ್ ಮಾಡಬಹುದು, ಸ್ಕೂಲ್ ಮಾಡಬಹುದು, ಆಸ್ಪತ್ರೆ ಮಾಡಬಹುದು. 79 ವರ್ಷದಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥ ಏನೇ ಅಭಿವೃದ್ಧಿ ಆದರೂ ಅದನ್ನು ಕಾಂಗ್ರೆಸ್ ಪಕ್ಷನೇ ಮಾಡಿದೆ, ಇನ್ನು ಮುಂದೂ ಮಾಡುತ್ತೆ. ಆದರೆ ಸದ್ಯಕ್ಕೆ ನಿಮ್ಮ ಮನೆಯನ್ನು ಕಟ್ಟುವಂಥ ಕೆಲಸ ಈ 5 ಗ್ಯಾರಂಟಿಯಿಂದ ನಿಮ್ಮ ಮನೆಯನ್ನು ಕಟ್ಟುವಂಥ, ನಿಮಗೆ ಆರ್ಥಿಕ ಸಬಲೀಕರಣ, ನಿಮ್ಮ ಶಕ್ತಿ ಏನು 2,000 ರೂಪಾಯಿ ಕೊಟ್ಟ ತಕ್ಷಣ ನೀವು ಆಗರ್ಭ ಶ್ರೀಮಂತರಾಗ್ತೀರಿ ಅಂತ ನಾನು ಹೇಳೋದಿಲ್ಲ. ಆದರೆ ಆ 2,000 ರೂಪಾಯಿಯಲ್ಲಿ ನೀವು ಒಂದು ಸಿಲಿಂಡರ್ನ ತಗೊಳ್ಬಹುದು. ತಗೊಳ್ತೀರಾ? ಆ 2,000 ರೂಪಾಯಿದಲ್ಲಿ ನಿಮ್ಮ ಮಗು ಏನಾದರೂ ಕಾಡಿಸ್ತಾ ಇದ್ರೆ ಅವಳಿಗೆ ಚಾಕ್ಲೇಟ್ ಕೊಡಿಸ್ಬೋದು, ಐಸ್ ಕ್ರೀಮ್ ಕೊಡಿಸ್ಬೋದು. ಇಲ್ಲಿ ಕುಳಿತಂತ ಅಕ್ಕ ತಂಗಿಯರನ್ನು ಕೇಳ್ತೀನಿ, ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಬರುತ್ತೆ? ಒಂದು ಸ್ವಲ್ಪ ಕೈ ಎತ್ತಿ. ಥ್ಯಾಂಕ್ ಯು. ಸ್ವಾಭಿಮಾನದಿಂದ ಕೈ ಎತ್ತನ. ಇನ್ನು ಎಷ್ಟು ಜನರಿಗೆ ಬರೋದಿಲ್ಲ ಅವರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಈ ಕಾರ್ಯಕ್ರಮವನ್ನು ಕುಟುಂಬದ ಯಜಮಾನಿ, ಕುಟುಂಬದಲ್ಲಿ ಒಬ್ಬರಿಗೆ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ರು. ಅದೇ ರೀತಿ ನಾವು BPL ಕಾರ್ಡ್ ಇರಬಹುದು, APL ಕಾರ್ಡ್ ಇರಬಹುದು, ಅಂತ್ಯೋದಯ ಕಾರ್ಡ್ ಇರಬಹುದು. ಒಂದೇ ಒಂದು ಕಂಡೀಷನ್ ಹಾಕಿದ್ದೇನು ಅಂತಂದ್ರೆ GST ಕಟ್ಟಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇ ಆಗಿರಬಾರ್ದು. ಇದನ್ನ ಬಿಟ್ಟರೆ ಮಿಕ್ಕದವರು ಎಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿಗೆ, ಗೃಹಜ್ಯೋತಿಗೆ, ಶಕ್ತಿಗೆ ಅರ್ಹರಾಗಿರ್ತೀರಾ ಅಂತ ಹೇಳಿ ನಾವು ತಮಗೆ ಮಾತನ್ನ ಕೊಟ್ಟಿದ್ವಿ. ಆದರೆ ಕೆಲವೊಂದು ತಾಂತ್ರಿಕ ದೋಷದಿಂದ ನಮ್ಮ ಅಜಿತ್ ಅವರು ಹೇಳ್ತಾ ಇದ್ರು, ಸುಮಾರು 2 ಲಕ್ಷ ಮಹಿಳೆಯರಿಗೆ ಅವರು GST ಕಟ್ಟಲಿಲ್ಲ ಅಂತಂದ್ರೂ ಕೂಡ ಅವರು GST ಪೇ ಅಂತ ಬರ್ತಾ ಇದೆ. ಅವ್ರು ಇನ್ಕಮ್ ಟ್ಯಾಕ್ಸ್ನ ಕಟ್ಟಲಿಲ್ಲ ಅಂದರೂ ಕೂಡ ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಬರ್ತಾ ಇದೆ. ಇಂಥ 2 ಲಕ್ಷ ಮಹಿಳೆಯರ ತಾಂತ್ರಿಕ ದೋಷವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈಗಾಗಲೇ 50,000 ಮಹಿಳೆಯರನ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಈ ಗ್ಯಾರಂಟಿ ಸಮಾವೇಶವನ್ನು ಮಾಡುವಂಥ ಮುಖ್ಯ ಉದ್ದೇಶ ಯಾರ್ಯಾರಿಗೆ ಇದರ ಲಾಭ ಆಗಲ್ಲೋ ಅಂಥವರಿಗೆ ಮತ್ತೆ ಇದರ ಲಾಭವನ್ನು ದೊರಕಿಸಿಕೊಡಬೇಕು. ಮತ್ತು ಈ ಯೋಜನೆಯಿಂದ ನಿಮಗೆ ಎಷ್ಟು ಅನುಕೂಲ ಆಗಿದೆ, ಯಾಕಂತಂದರೆ ಕೆಲಸ ಮಾಡುವಂಥ ಕೈಗೆ ನಮಗೂ ಕೂಡ ತಮ್ಮ ಶಬಾಷ್ಗಿರಿ ಬಹಳಷ್ಟು ಅವಶ್ಯಕತೆ ಇದೆ. 2 ತಿಂಗಳದ ಗೃಹಲಕ್ಷ್ಮಿ ಹಣ ಬಂದಲ್ಲ, ಆ 2 ತಿಂಗಳ ಹಣವನ್ನು ಯಾವತ್ತು ಹಾಕ್ತೀನಿ ಅಂತ ಹೇಳಿ ಬೆಳಗ್ಗೆ ಸಾಯಂಕಾಲ ಅಧಿಕಾರಿಗಳ ಜೊತೆ ನನ್ನ ಜಗಳ ಪ್ರಾರಂಭ ಇರುತ್ತೆ. ಯಾಕಂದರೆ ಒಂದು ಕಮಿಟ್ಮೆಂಟು, ಒಂದು ಬದ್ಧತೆ, ಒಂದು ವಾಗ್ದಾನ, ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀನಿ ಅನ್ನುವಂಥ ಕಮಿಟ್ಮೆಂಟ್ ಜೊತೆಗೆ ಈ ಲಕ್ಷ್ಮಿ ಹೆಬ್ಬಾಳ್ಕರು ಆ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡೋಕ್ಕೆ ಶುರು ಮಾಡೋದು. ನಾನು ಇಷ್ಟೇ ಹೇಳ್ತೀನಿ, ಆ 2 ಲಕ್ಷ ಜನ ಏನು ಮಹಿಳೆಯರಿದ್ದಾರೆ ತಾಂತ್ರಿಕ ದೋಷದಿಂದ ತೊಂದರೆ ಆದಂಥವ್ರು, ಅದರಲ್ಲಿ 50,000 ಕ್ಲಿಯರ್ ಮಾಡಿದ್ದೀವಿ. ಮುಂದಿನ ತಿಂಗಳದಿಂದ ಆ 50,000 ಮಹಿಳೆಯರಿಗೆ ನಾವು ದುಡ್ಡನ್ನು ಹಾಕಲಿಕ್ಕೆ ಶುರು ಮಾಡ್ತೀವಿ. ಉಳಿದಂಥ 1.5 ಲಕ್ಷ ಮಹಿಳೆಯರಿಗೆ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಇವ್ರನ್ನ ಹೇಗೆ 50,000 ಮಹಿಳೆಯರನ್ನ ಕ್ಲಿಯರ್ ಮಾಡಿದ್ನೋ ಅದೇ ರೀತಿ ಉಳಿದವ್ರನ್ನೂ ಕೂಡ ತಾಂತ್ರಿಕ ದೋಷದಿಂದ ಮುಕ್ತ ಮಾಡಿ ಅವ್ರನ್ನೂ ಕೂಡ ಈ ಯೋಜನೆ ಒಳಗಡೆ ನಾವು ತೆಗೆದುಕೊಂಡು ಬರುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಿದೆ. ಆದರೆ ಉಡುಪಿಯಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ಸರ್ಕಾರಿ ಬಸ್ಗಳಕ್ಕಿಂತ ಖಾಸಗಿ ಬಸ್ಗಳು ಬಹಳ ಓಡಾಡ್ತವೆ. ಮಹಿಳಾ ಅಧ್ಯಕ್ಷರು ಕೂತ್ಕೊಂಡಿದ್ದಾರೆ ಇಲ್ಲಿ. ಖಾಸಗಿ ಬಸ್ಗಳು ಓಡಾಡೋದ್ರಿಂದ ಶಕ್ತಿ ಯೋಜನೆಯ ಸುಂದರವಾದಂಥ ಆ ಫಲವನ್ನು ನನ್ನ ಉಡುಪಿ ಜಿಲ್ಲೆ ಅಷ್ಟೊಂದು ಪಡಿಲಿಕ್ಕೆ ಆಗಲಿಲ್ಲ. ಆದರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ,
ಯುವ ನಿಧಿ ಇದರ ಫಲವನ್ನು ಬಹಳ ಚೆನ್ನಾಗಿ ತಾವು ಪಡಿತಾ ಇದ್ದೀರಾ. ನನಗೆ ಬಹಳ ಸಂತೋಷ, ಅಭಿಮಾನ. ನಾನು ಕಳೆದ ಎರಡು ಕಾಲು ವರ್ಷದಿಂದ ಈ ಉಡುಪಿ ಜಿಲ್ಲೆಗೆ ಏನೆಲ್ಲ ಆಗಬೇಕೋ, ಏನೆಲ್ಲ ಹೋಗುಗಳು ಇನ್ನು ಮುಂದೆ ಆಗಬೇಕೋ ಅದರ ನಿರಂತರವಾದಂಥ ಚಿಂತನೆಯನ್ನು ಮಾಡಿಕೊಂಡು ಸರ್ಕಾರದ ಗಮನವನ್ನು ಸೆಳೀತಾ ಸಾಧ್ಯವಾದಷ್ಟು ಉಡುಪಿ ಜಿಲ್ಲೆಗೆ ಭೇಟಿ ಕೊಟ್ಟು ನನ್ನ ಕಾರ್ಯಭಾರದ ಮಧ್ಯೆ ಕೂಡ ಆದಷ್ಟು ಜಾಸ್ತಿ ಉಡುಪಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಗ್ಯಾರಂಟಿ ಸಮಾವೇಶವನ್ನು ತಹಸೀಲ್ದಾರ್ ಆಗಲಿ, ತಾಲೂಕ್ ಪಂಚಾಯತ್ ಇ ಒ ಆಗಲಿ, ಪುರಸಭೆಯ ಆಫೀಸರ್ ಆಗಲಿ, ಅಥವಾ KB ಅವರು ನಮ್ಮ ಮೆಸ್ಕಾಮ್ದವರಾಗಲಿ, ನಮ್ಮ KSRTC ಅವರಾಗಲಿ, ಜಿಲ್ಲಾಡಳಿತ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ತಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಇದು ಬೇರೆ ಮಟ್ಟದಲ್ಲಿ ಜನಪ್ರಿಯ ಆಗಬೇಕು. ಯಾಕಂತಂದರೆ ಕರ್ನಾಟಕ ಮಾಡೆಲ್ ಅಂತ ಇಡೀ ದೇಶದಲ್ಲಿ ಮೋದಿ ಗ್ಯಾರಂಟಿ ಅಂತ ತೆಗೆದುಕೊಂಡು ಬಂತು. ಸೊ BJPಯವ್ರಿಗೆ, ಮೋದಿ ಸಾಹೇಬ್ರಿಗೆ ಮಾದರಿಯಾಗಿದ್ದು ಯಾವುದು ಅಂತಂದರೆ ಕರ್ನಾಟಕ ಪಂಚ ಗ್ಯಾರಂಟಿಗಳು. ಹೆಮ್ಮೆಯಿಂದ ಹೇಳೋಣ. ಆದರೆ ಮೋದಿ ಗ್ಯಾರಂಟಿ ನಡೀತಾ ಇಲ್ಲ. ನಾನು ಮಾಧ್ಯಮದವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇದೇ ಮಹಾರಾಷ್ಟ್ರದಲ್ಲಿ, ಯಾಕಂದರೆ ನಾನು ಬಾರ್ಡರ್ನಲ್ಲಿ ಇರ್ತೀನಿ, ಮಹಾರಾಷ್ಟ್ರದಲ್ಲಿ ಚುನಾವಣೆಗಿನ್ನ ಮುಂಚೆ ನನ್ನ ಸಹೋದರಿಯರು ಕೇಳಿ, ನಮಗೆ ಹೇಗೆ ಚುನಾವಣೆ ಆಯ್ತಲ್ಲ, ನಾವೆಲ್ಲ ಗೆದ್ದು ಬಂದ್ವಲ್ಲ, ಹಾಗೆ ಮಹಾರಾಷ್ಟ್ರದಲ್ಲಿ 1 ವರ್ಷದ ಹಿಂದೆ ಚುನಾವಣೆ ಆಯಿತು. ಒಂದು 5-6 ತಿಂಗಳ ಹಿಂದೆ ಜನವರಿ ಫೆಬ್ರವರಿನಲ್ಲಿ ಚುನಾವಣೆ ಇತ್ತು. ಚುನಾವಣೆಯಲ್ಲಿ ಲಾಡ್ಲಿ ಬೆಹನ್ ಅಂತ ಅಲ್ಲಿ ಹೆಸರಿಟ್ರು. ನಾವಿಲ್ಲಿ ಗೃಹಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀವಲ್ಲ, ಅಲ್ಲಿ ಲಾಡ್ಲಿ ಬೆಹನ್ ಅಂತ ಹೆಸರಿಟ್ರು. ಚುನಾವಣೆಗಿನ್ನ ಪೂರ್ವ 3 ತಿಂಗಳು 2-2 ಸಾವಿರ ಕೊಟ್ಟರು. ಅಂದರೆ ಒಮ್ಮೆನೇ 6,000 ಹಾಕಿಬಿಟ್ರು ಮಹಿಳೆಯರಿಗೆಲ್ಲ. ಎಷ್ಟು ಮಹಿಳೆಯರಿಗೆ? ಒಂದು 3 ಕೋಟಿ ಮಹಿಳೆಯರಿಗೆ ಎಷ್ಟು? 6,000 ಸಾವಿರ ಹಾಕಿಬಿಟ್ರು ಒಮ್ಮೆಗೇನೆ. ಈಗ ನಾನು ಟೋಟಲ್ ನಿಮಗೆ 42,000 ಹಾಕಿದ್ದೀನ ಇಲ್ಲ? 42,000. ಆದರೆ ಅವರು 3 ತಿಂಗಳದ್ದು ಒಮ್ಮೆನೇ 6,000 ಸಾವಿರ ಹಾಕಿದ್ರು. ಒಂದು 3-3.5 ಕೋಟಿ ಮಹಿಳೆಯರಿಗೆ. ಪಾಪ ಮಹಿಳೆಯರು ಏನು ಮಾಡಿದರು? ಕರ್ನಾಟಕದಲ್ಲಿ ಗ್ಯಾರಂಟಿ ನಡೀತಾ ಇದೆ, ಇಲ್ಲಿನೂ ಮೋಸ್ಟ್ಲಿ ಅದೇ ಗ್ಯಾರಂಟಿ ಇರ್ಬೋದು, 6,000 ಬಂದುಬಿಟ್ಟಿದೆ ಅಂತ ಒಂದು ಕಡೆಯಿಂದ ಕ್ಯೂನಲ್ಲಿ ನಿಂತು ಬೆಳಗ್ಗೆಯಿಂದ ರಾತ್ರಿ 11 ಗಂಟೆವರೆಗೂ ವೋಟಿಂಗ್ ಹಾಕಿ ಅಲ್ಲಿ ಮಹಾರಾಷ್ಟ್ರದಲ್ಲಿ BJP ಗೆದ್ದು ನಮ್ಮನ್ನು ಕಾಪಿ ಮಾಡಿ, ಕರ್ನಾಟಕದ ಕಾಂಗ್ರೆಸ್ನ ಯೋಜನೆಗಳನ್ನು ಕಾಪಿ ಮಾಡಿ ಮಹಾರಾಷ್ಟ್ರದಲ್ಲಿನೋ ಗೆದ್ದರು. ಆದರೆ ಈಗ ಆ 2,000 ರೂಪಾಯಿ 3 ತಿಂಗಳು ಮುಂಗಡವಾಗಿ ಹಾಕಿದಂಥವ್ರು ಈಗ 1 ತಿಂಗಳದ್ದು ದುಡ್ಡು ಬಿಡುಗಡೆ ಮಾಡಿಲ್ಲ, 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ನಾನು ಮಾಧ್ಯಮದವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ BJPಯವರು ಗ್ಯಾರಂಟಿಯಿಂದ ಅಭಿವೃದ್ಧಿ ಇಲ್ಲ, ಗ್ಯಾರಂಟಿಯಿಂದ ಅಭಿವೃದ್ಧಿ ಇಲ್ಲ ಅಂತ ಹೇಳಿ ನಮ್ಮ ಗ್ಯಾರಂಟಿಯನ್ನು ಕಾಪಿ ಮಾಡಿ ಮಹಾರಾಷ್ಟ್ರದ ಇಲೆಕ್ಷನ್ನಲ್ಲಿ ಗೆದ್ದು ಈಗ ಮಹಾರಾಷ್ಟ್ರದ ಮಹಿಳೆಯರಿಗೆ 3 ನಾಮ ಹಾಕಿದ್ದಾರೆ. ಮಹಿಳೆಯರೆಲ್ಲ ಬೀದಿಗೆ ಇಳಿದು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೆಲವು ಸಂಘಟನೆಗಳನ್ನು ಕರೆದು, ಮಹಾರಾಷ್ಟ್ರ ಮಂತ್ರಿ ಸಂಘಟನೆಗಳನ್ನ ಕರೆದು ಮಾತಾಡುವಂಥ ಸಂದರ್ಭದಲ್ಲಿ ನಮಗೆ 2,000 ರೂಪಾಯಿ ಅಂತೂ ಖಂಡಿತ ಕೊಡೋಕ್ಕಾಗಲ್ಲ, ನಾವು 1,000 ರೂಪಾಯಿಯನ್ನು ಕೊಡೋಣ ಅಂತ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಅಫಿಷಿಯಲ್ ಆಗಿ ಹೇಳ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಕೊಟ್ಟ ಮಾತಿಗೆ ತಪ್ಪದೆ ಸರ್ಕಾರ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲಿ 5 ಯೋಜನೆಗಳಿಗೆ ಹಸಿರು ನಿಶಾನೆ ಕೊಟ್ಟು, ಸರ್ಕಾರ ಬಂದು 100 ದಿನದ ಒಳಗೆ ನಿಮ್ಮ ಮನೆ ಬಾಗಿಲಿಗೆ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಮಧ್ಯವರ್ತಿಯ ಸಹಾಯ ಇಲ್ಲದೆ ನೇರವಾಗಿ ನಿಮ್ಮ ಅಕೌಂಟ್ಗೆ ತರ್ತಾ ಇದ್ರೆ ಅದು ಯಾರು ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆ ಮಾತಾಡಿದ್ರು ಚಪ್ಪಾಳೆ ಹೊಡಿತೀರಾ, ಬೇರೆ ರೀತಿ ಮಾತಾಡಿದ್ರು ಚಪ್ಪಾಳೆ ಹೊಡಿತೀರಾ. ಆದರೆ ನೀವು ಪ್ರಬುದ್ಧರಾಗಿ, ನೀವೆಲ್ಲರೂ ಬುದ್ಧಿವಂತರು, ನನ್ನ ಮಾತನ್ನು ಕೇಳಿ ಚಪ್ಪಾಳೆ ಹೊಡಿಬೇಡಿ. ನಾವು ರಾಜಕಾರಣಿಗಳು, ನೀವು ವಿಚಾರ ಮಾಡಿ, ಯಾರು ನಿಜವಾಗಲೂ ನಿಮ್ಮ ಬಗ್ಗೆ ವಿಚಾರ ಮಾಡ್ತಾರೆ
ಕೊಟ್ಟ ಮಾತನ್ನು ಉಳಿಸ್ಕೋತಾರೆ, ಸುಳ್ಳನ್ನು ಮಾತಾಡೋದಿಲ್ಲ, ಪ್ರಾಮಾಣಿಕವಾಗಿ ಗಾಂಧೀಜಿಯವರ ಮಾತಿನಂತೆ ನಡೀತಾರೆ. ನೀವು ವಿಚಾರ ಮಾಡಿ, ನಿಮ್ಮ ಕೈಯಲ್ಲಿ ಒಂದು ದೊಡ್ಡ ಅಸ್ತ್ರ ಇದೆ. ನೀವು ಮನಸ್ಸು ಮಾಡಿದ್ರೆ ಇಲ್ಲಿಯೂ ಹಾಕ್ತೀರಾ, ಇಲ್ಲ ನೀವು ಮನಸ್ಸು ಮಾಡಿದ್ರೆ ನಮ್ಮ ಕೈ ಹೀಗೂ ಮಾಡ್ತೀರಾ. ನೀವು ವಿಚಾರ ಮಾಡಿ. ನಾನು ಅದಕ್ಕೆ ಹೇಳೋದು, ನಿಮ್ಮ ಶಬಾಷ್ಗಿರಿ ನಮಗೆ ಬಹಳಷ್ಟು ಅವಶ್ಯಕತೆ ಇದೆ. ನಾವು ಮಾಡಿದಂಥ ಯೋಜನೆಗಳಿಗೆ ಜನರ ಸ್ಪಂದಿಸಲಿಲ್ಲ ಅಂತಂದರೆ ನಮಗೆ ಎಲ್ಲೋ ಒಂಥರ ಚುಚ್ಚಿದಂಗಾಗುತ್ತೆ. ನಮಗೆಲ್ಲೋ ನಮ್ಮ ಭಾವನೆಗೆ ಏನಪ್ಪ ಜನರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಕೂಡ ಅವರು ಹೇಳಿದ ತಕ್ಷಣ ನಮ್ಮನ್ನ ತಪ್ಪು ತಿಳ್ಕೊಂಡು ಬಿಡ್ತಾರಲ್ಲ ಅಂತ ಹೇಳಿ ನಮ್ಗೆ ಬಹಳ ಕೆಟ್ಟ ಅನಿಸುತ್ತೆ. ನೀವು ಪ್ರಬುದ್ಧರಿದ್ದೀರ, ವಿಚಾರ ಮಾಡಿ. ನಾನು ಮತ್ತೆ ಬರ್ತೀನಿ, ಮತ್ತೆ ತಮ್ಮನ್ನೆಲ್ಲರನ್ನು ಭೇಟಿ ಆಗ್ತೀನಿ. ಸರ್ಕಾರದ 5 ಯೋಜನೆಗಳನ್ನು 5 ವರ್ಷ BJPಯವರು ತಿಪ್ಪರ್ಲಾಗ ಹಾಕಿದ್ರು. 5 ವರ್ಷ ಈ ಯೋಜನೆಗಳನ್ನು ನಿಮಗೆ ನಾವು ಕೊಟ್ಟೇ ಕೊಡ್ತೀವಿ. ನಿಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬಂದೇ ಬರ್ತೀವಿ. ಅದು ನಮ್ಮ ಬದ್ಧತೆ, ಅದು ನಮ್ಮ ವಾಗ್ದಾನ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ಕಾರದ ಯೋಜನೆಯಿಂದ ತಮ್ಮ ಮುಖದಲ್ಲಿ ಒಂದು ಮಂದಹಾಸ ಬಂದರೆ ಅದೇ ನಮಗೆ ಸಾರ್ಥಕತೆಯ ಭಾವನೆ ಅಂತ ಹೇಳ್ತಾ, ಇನ್ನೊಮ್ಮೆ ಈ ಕಾರ್ಯಕ್ರಮವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡಿದಂಥ ಆಯೋಜಕರಿಗೆ ಧನ್ಯವಾದ ಹೇಳ್ತಾ, ನೋಡಿ ನಿಮ್ಮ ಜೊತೆ ಒಂದು ಆತ್ಮೀಯತೆಯಿಂದ ಮಾತಾಡ್ತಾ 4:20 ನನ್ನ ಫ್ಲೈಟ್ 5 ಗಂಟೆಗೆ. ಉದಯನ್ನ ಟಾಟಾ ಬಾಯ್ ಬಾಯ್. ಬರ್ತೀನಿ.